ವಿಧಾನ ಪರಿಷತ್ನ ಖಾಲಿ ಸ್ಥಾನಗಳಿಗೆ ಕೇಂದ್ರ ಚುನಾವಣಾ ಆಯೋಗ ದಿನಾಂಕ ಘೋಷಿಸಿದೆ. ಇದೇ ಜೂನ್ 18ರಂದು ಕೆಳಮನೆಯಿಂದ ಮೇಲ್ಮನೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತೆ. ಜೂನ್ ಜುಲೈನಲ್ಲಿ ತೆರವಾಗಲಿರುವ 12 ಸ್ಥಾನಗಳಿಗೆ ಸುಮಾರು 20ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಈಗ ಟಿಕೆಟ್ಗಾಗಿ ಪೈಪೋಟಿ ನಡೆಸಿದ್ದಾರೆ. ಕಳೆದ ವಾರವೇ ಅಂದರೆ ಜೂನ್ ಹಾಗೂ ಜುಲೈನಲ್ಲಿ ತೆರವಾಗಲಿರುವ ಮೇಲ್ಮನೆಯ ಸ್ಥಾನಗಳಿಗೆ ಕೇಂದ್ರ ಚುನಾವಣಾ ಆಯೋಗ ದಿನಾಂಕ ಈಗ ಡಿಕ್ಲೇರ್ ಮಾಡಿದೆ. ಹಾಗಾಗಿ ಇದೀಗ ಜೂನ್ನಲ್ಲಿ ತೆರವಾಗಲಿರುವ 7 ಸ್ಥಾನಗಳಿಗೆ ವಿಧಾನಸಭಾ ಸಚಿವಾಲಯ ಅಧಿಸೂಚನೆ ಹೊರಡಿಸಿದೆ. ಇಂದಿನಿಂದಲೇ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇರುತ್ತೆ. ಜೂನ್ 8ರಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಇದೆ. 18ನೇ ತಾರೀಕಿಗೆ ಅಂದರೆ ಜೂನ್ 18ರಂದು ಚುನಾವಣಾ ನಡೆಯುತ್ತೆ. ಜೂನ್ 20ರಂದು ಮತ ಎಣಿಕೆ ನಡೆಯುತ್ತೆ. ವಿಧಾನಸಭೆಯ ಸದಸ್ಯರು ಮತವನ್ನು ಹಾಕ್ತಾರೆ, ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ. ಪ್ರಸ್ತುತ ಕಾಂಗ್ರೆಸ್ನ ಸಹಜವಾಗಿ ಕಾಂಗ್ರೆಸ್ ಅಂತ ಬಂದಾಗ ಹೆಚ್ಚಿನ ಸಂಖ್ಯೆ ಇರುವಂಥದ್ದು, ಅವರ ಬಲನೇ ಜಾಸ್ತಿ ಇದೆ. 138 ಸದಸ್ಯರ ಬಲ ಹೊಂದಿರುವಂಥ ಹಿನ್ನೆಲೆಯಲ್ಲಿ 4 ಸ್ಥಾನಗಳನ್ನು ಸುಲಭವಾಗಿ ಅವರು ಗೆಲ್ಲಬಹುದು. ಇನ್ನು BJP 2, JDS ಮತ್ತು BJP ಮೈತ್ರಿ ಮಾಡಿಕೊಂಡು 1 ಸ್ಥಾನವನ್ನು ಗೆಲ್ಲೋದಕ್ಕೆ ಅವಕಾಶ ಇರುತ್ತೆ. ಹೀಗಾಗಿ ಆಕಾಂಕ್ಷಿಗಳ ಪೈಪೋಟಿ ಅಂತೂ ಈ ಬಾರಿ ಜೋರಾಗಿರುತ್ತೆ. ಈಗಾಗಲೇ ಹಲವು ಆಕಾಂಕ್ಷಿಗಳು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ನಾಯಕರ ಮೇಲೆ ಅಂತೂ ಪ್ರಭಾವ ಬೀರ್ತಿದ್ದಾರೆ. BK ಹರಿಪ್ರಸಾದ್ ರಾಜ್ಯಸಭಾ ಸ್ಥಾನಕ್ಕೆ ಬರೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಪರಿಷತ್ಗೆ ಮತ್ತೊಮ್ಮೆ ಎಂಟ್ರಿ ಕೊಡುವಂಥ ಸಾಧ್ಯತೆ ಇರುತ್ತೆ. ಕಾದು ನೋಡಬೇಕು.